ಅಭಯದಾನ ಮಾಡಿದಂಥ ಒಂದು ಕತೆ ಹೇಳ್ತೀನಿ. ಸಣ್ಣದು ಅಭಯದಾನ ಯಾರು ಬೇಕಾದ್ರೂ ಮಾಡ್ಬೋದು. ನೀವು ಮಾಡ್ಬೋದು, ಅವರು ಮಾಡ್ಬೋದು, ಮತ್ತೊಬ್ಬರು ಮಾಡ್ಬೋದು, ಪಶು ಪಕ್ಷಿಗಳು ಮಾಡ್ಬೋದು. ಹೆಂಗಂದರೆ ಇಬ್ಬರು ಶ್ರಾವಕರು ಏನು ಮಾಡಿದ್ರು, ಒಬ್ಬ ಕ್ಷೌರಿಕ ಅಥವಾ ಕ್ಷೌರಮಣ, ಮತ್ತೊಬ್ಬ ಅಗಸ, ಅಂದರೆ ಬಟ್ಟೆ ಒಗಿತಾನಲ್ಲ ಅವನಿಗೆ ಅಗಸ ಅಂತ. ಅವರಿಬ್ಬರು ಸೇರ್ಕೊಂಡು ಏನು ಮಾಡಿದ್ರು, ಹಿಂಗಿದೊಂದು ಧರ್ಮಶಾಲೆ ಮಾಡಿಬಿಟ್ರು. ದೊಡ್ಡದಲ್ಲ, ಸಣ್ಣಕ್ಕೆ ಮಾಡಿದ್ರು. ಇದೊಂದು ರೂಮಿನೊಳಗೆ ಮಾಡಿಬಿಟ್ರು. ಯಾರವರು ಬಂದರೆ ಅವರಿಗೆ ಉಳ್ಕೊಂಡು ಅದರಾಗೆ ವಿಶ್ರಾಂತಿ ಮಾಡ್ಕೊಂಡು ಹೋಗಲಿ ಅಂತ ಅಷ್ಟೇ. ಮತ್ತು ಅದನ್ನು ವ್ಯವಸ್ಥೆ ಬಾಕಿದೇನಿಲ್ಲ, ಉಳ್ಕೊಳ್ಳೋಕ್ಕೆ ಮಲಗೋಕ್ಕೆ ಜಾಗ ಇಷ್ಟಿಷ್ಟೇ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಒಂದು ದಿವಸ ಕಳೀತು. ಒಂದು ದಿವಸ ಒಬ್ಬರು ಮನೆಗಳು ಮಾರಾದ್ರು ಬಂದರು. ಇನ್ನೇನು ಮಾಡ್ದ ಅಗಸ ನೋಡ್ದ, ನಮ್ಮ ಗುರುಗಳು ಬಂದರು ಅಂಥೇಳಿ ಕರ್ಕೊಂಡೋಗಿ ಒಳಗೆ ರೂಮಾಗಿ ಬಿಟ್ಟು ಅವರಿಗೆ ಎಲ್ಲ ವ್ಯವಸ್ಥೆ ಕೊಟ್ಟ. ಅಂದರೆ ಇರೋಕ್ಕೆ ಮಾಡೋಕ್ಕೆ ಅಂತ ಮಾಡಿ ಅದಕ್ಕೊಬ್ಬನ ಕಾವಲಿ ಬಿಟ್ಟಿದ್ರು. ಕಾವಲಿ ಬಿಟ್ಟವ, ಇವ್ರನ್ನ ನೋಡ್ಕೊಂತ ಇರು, ನನಗೆ ಅರ್ಜೆಂಟ್ ಐತೆ, ಎಲ್ಲ ಹೋಗಿ ಬೆಳಗಾದಕ್ಕೂ ಬಂದುಬಿಡ್ತೀನಿ ಇಲ್ಲಿಗೆ ಅಂದರು. ಹ್ಞೂ ಅಂತ ಹಾಕ್ಕೊಂಡ. ಅವರು ಹೋಗಿ 1 ಗಂಟೆ ಮೇಲೆ ಒಬ್ಬ ಕಂತ್ರಿ ಸಾಧು ಬಂದ್ಬಿಟ್ಟು. ಅವ ಕುಡಿಯೋದು, ಬಂಗಿ ಸೇರೋದು ಎಲ್ಲ ದುರ್ಚಟಗಳಿದ್ದವು. ಅದನ್ನು ನೀವು ಕ್ಷೌರಿಕ್ ನೋಡ್ದ, ತನಗೂ ಸಿಕ್ಕುತ್ತೆ ಅಂದ. ಅವ್ರು ತಂದು ಕುಂಡಿಸ್ದ ಒಳಗೆ ಅವ್ರನ್ನೂ. ಇವರು ಇದ್ರಿಗೆ ಮಾಡೋದು ಹೆಂಗೆ ಅಂತ ಹೇಳಿದ್ರು. ಇವರು ಧ್ಯಾನಕ್ಕೆ ಕೂತ್ಬಿಟ್ರು, ಮಾತಾಡಿದ್ರು. ಇಬ್ಬರು ಹಿಡಿದ್ರು, ತಗೊಂಡು ಹೊರಗಡೆ ಒಂದು ಮಾರಿನ ಗಿಡಿನ ಬಿಡ್ದಾಗ ಬಿಟ್ಟರು ಅವ್ರನ್ನ. ಇವರು ಇಲ್ಲಿ ತಮ್ಮ ಕೆಲಸ ಪೂರೈಸರು. ಸರಿಯಾಗಿ ಕುಡಿಯೋದು, ಬಂಗಿ ಸೇದೋದು, ಏನೇನು ದುರ್ಚಟಗಳು ಕೆಟ್ಟದ್ದೇ ಇರುವ ಅವನ್ನೆಲ್ಲ ಪೂರೈಸಿ ಏನು ಮಾಡಿದ್ರು, ಬೆಳಗಾತು. ಅಷ್ಟೊತ್ತಿಗೆ ಅವ್ನು ಹೋಗ್ಬಿಟ್ಟ. ಅವನಿಲ್ಲ, ಇವ ಹೊರಗೆ ಹೋಗಿನಲ್ಲ. ಇವನು ಬೆಳಗಾದಕ್ಕೂ ಇವನು ಬಂದ. ಅವ್ರು ಹೋದ್ನ ನೋಡ್ತಾನೆ, ಮಾರಾದ್ರು ತಗೊಂಡು ಹೊರಗೆ ಮಾತನಾಡಿದ್ದಾರೆ. ಮೈ ಮೇಲೆಲ್ಲ ಇಬ್ಬನಿ ಬದುಕಲ್ಲ ಬಿದ್ದು ತಣ್ಣಗಾಗುತ್ತೆ, ಚಳಿ ಒಂದು ಒದಿಯ 5 ಅಷ್ಟೇ ಅವರು ಧ್ಯಾನದಾಗ. ಇದು ಯಾಕೆ ಹಿಂಗೆ ಆಯ್ತು ಅಂತ ಸೇವಕದ್ನಲ್ಲ ಒಬ್ಬ, ಎಲ್ಲರದ್ದು ನೋಡೋಕೆ ಒಬ್ಬನೇ ಸೇವಕ ಇಡೀ ರೂಮ್ನೊಳಕ್ಕೆ. ಅವನು ಕೇಂದ, ಇದು ಯಾಕೆ ಹಿಂಗೆ ಮಾಡಿದ್ರು? ನಾನೇನು ಮಾಡೋದು? ಅವರು ಹಿಂಗೆ ಬಂದರು, ಅವ್ರ ಕಾರಣ ಕೂರಿಸಿ ಇವನು ತಗೊಂಡೋಗಿ ಹೇಳಿಬಿಟ್ರು. ನಾವು ಸೇವಕರು ನಾವೇನು ಮಾಡೋಕ್ಕಾಗ್ತದೆ? ಕಡೆಗಟ್ಟಾಗಿ ನಮ್ಮ ಕೂಡ ಆಗಲ್ಲ ಹೀಗೆ ಅಂತ. ಹಾಗೆ ಅವನು ಕರೆಸಿದ್ರು. ಕರೆಸಿ ಈಗ ಕ್ಷೌರಿಕ ಮತ್ತು ಅಗಸ ಇಬ್ಬರು ಜಗಳಾಡಿ ಹೊಡ್ಕೊಂಡ್ರು. ಇಬ್ಬರು ಸತ್ತರು. ಸತ್ತರೇನಾಯ್ತು, ಅಗಸ ಏನು ಮಾಡ್ದ, ಹಿಂಗಾಗಿ ಬಿಟ್ದ ಕಾಡಾಗೆ. ಅದೇ ಕಾಡಾಗೆ ಇವನು ಕ್ಷೌರಿಕೆ ಏನು ಮಾಡ್ದ, ಹುಲಿಯಾಗಿ ಹುಟ್ಕೊಂಡು ಅವರ ಕಾಲ ಕಳೀತಾ ಇದ್ರು. 1 ವರ್ಷ ಆಯ್ತು, ದೊಡ್ಡ ಆಯ್ತು, 2 ವರ್ಷ ಆಯ್ತು. ಹಿಂಗೆ ಅದೇ ಕಾಡಾಗೆ ಒಬ್ಬರು ದಾರಿ ತೆತ್ತು ಒಬ್ಬರು ಮಾರಾದ್ರು ಬಂದ್ಬಿಟ್ರು. ಆ ಹಂದಿ ಏನು ಮಾಡಿತ್ತು, ಒಂದು ಬಾಂಡಿಕಲ್ಲು ಗುಹೆ ಅದ್ರಾಗ ಮಲಗಕ್ಕೆ ಮಾಡಿತ್ತು. ಅದು ಇಟ್ಕೊಂಡಿತ್ತು. ನೋಡ್ತು, ಅದಕ್ಕೆ ಪೂರ್ವ ಜನ್ಮದ ಅಲ್ಲಿಗೆ ಅವ್ರು ಬಂದು ಕಂಡು ಕೂಡಲೇ ಇವರಿಗೆ ಪೂರ್ವ ಜನ್ಮದ ಜ್ಞಾನ ಆಗ್ಬಿಡ್ತು. ಅದಕ್ಕೆ ಆ ಹಂದಿಗೆ ನಮ್ಮ ಗುರುಗಳು ಬಂದರು ಅಂಥೇಳಿ ತನ್ನ ಬಾಲ್ದಾಗೆಲ್ಲ ಇದು ಮಾಡಿ ಬಾಯಿಗೆಲ್ಲ ಉಗಿಸಿ ಮಾಡಿ ದುಗಳೆಲ್ಲ ಸ್ವಲ್ಪ ವಾಜ್ ಮಾಡಿ ನೀವು ಒಳಗೆ ಕೂತ್ಕೊಳ್ಳಿ ಅಂತ ಎಲ್ಲ ನಮಸ್ತೆ ಮಾಡೋದು ಎಲ್ಲ ಮಾಡಿರುತ್ತೆ. ಅದು ಬಾಯಿ ಮಾತಾಡಕ್ಕೆ ಬರೋಲ್ಲ. ಅದು ಸಂಜ್ಞೆ ಮಾಡಿರುತ್ತೆ. ನಮಸ್ತೆ ಮಾಡಿ ಒಳಗೆ ತೋರಿಸ್ತತೆ ಹಿಂಗಿರಿ ಅಂತ. ಅವ್ರು ಒಳಗೆ ಹೋದರು. ಒಳಗೆ ಕೂತ್ಕೊಂಡಿದ್ರು. ಇದು ಬಾಗಿಲ ಕೂತ್ಕೊಂಡು ನಮ್ಮ ಗುರುಗಳಿಗೆ ಯಾರು ಏನು ತೊಂದರೆ ಮಾಡಬಾರ್ದು ಅಂತ. ಅದೇನಾಯ್ತು, ಅದು ಮನುಷ್ಯರ ವಾಸನೆ ಬಂತಲ್ಲ. ಹುಡಿ ಸ್ವಲ್ಪ ಹಾಗೆಲ್ಲ ಓಡಾಡ್ತಾ ಬಂತು. ಅದು ಬ್ಯಾಟಿಗೆ ರಾತ್ರಿಗೊಟ್ಟು ಬ್ಯಾಟಿಗೆ ಮಾಡ್ತಾ ಬರೋದು ನೋಡ್ತತೆ. ಮನುಷ್ಯರ ವಾಸನೆ ಬಂತು. ಇಲ್ಲ ಇದು ಅಂತ ವರ್ಷ ಅಂತ ಬಂತು. ಅಷ್ಟೊತ್ತಿಗೆ ಹೊಂದಿ ಸಿಕ್ತು. ಅದು ಏನು ಅವ್ರ ಭಾಷೆ ಅದು ಹೇಳ್ತದೆ, ಇದು ಭಾಷೆ ಇದು ಹೇಳಬೇಕು. ಜಾಗ ಬಿಡೋದಂದರೆ ನನ್ನ ಜೀವರ ತನಕ ನಮ್ಮ ಆರಾಧ್ಯ ದೇವನನ್ನು ರಕ್ಷಣೆ ಮಾಡೋದು ನನ್ನ ಕೆಲಸ.
ನಾನಂತೂ ಈ ಜಾಗ ಬಿಡಲ್ಲ, ನಿನಗೆ ಹೋಗೋಕ್ಕೆ ಬಿಡಲ್ಲ ಮುಂದೆ ಅಂತೇಳಿ ಇದು ಬಾಗಿಲು ಕೂತ್ಕೊಂತ ಇದು ಮಾಡ್ಕೊಂಡು ಅವ್ರವ್ರೊಳಗೆ ಜಗಳ ಶುರು ಆಯ್ತು. ಇಬ್ಬರಿಗೂ ಜಗಳ ಶುರು ಆದರೆ ಹೊಂದಿ ಹುಲಿ ಎರಡು ಹೊಡೆದು ಆ ಬಾಂಡಿ ಕಲ್ಲಿನ ಮೇಲೆಲ್ಲ ಹೋಗಿ ಕುತ್ಕೊಂಡು ಮಾಡಿ ಇಬ್ಬರು ಎರಡು ಕೆಳಗೆ ಬಿದ್ದು ಎರಡು ಸತ್ತು. ಇದು ಅಭಯದಾನ ಮಾಡೋದ್ರಿಂದ ಹೊಂದಿ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿಬಿಟ್ಟ. ಇದು ತಿನ್ನೋಕ್ಕೆ ಹಿಂಸೆಗೆ ಜ್ಞಾನ ಮಾಡೋದ್ರಿಂದ ನರಕಕ್ಕೆ ಹೋಗ್ಬಿಡ್ತದೆ ಯಾವುದು ಹುಲಿ. ಹೀಗಾಗಿ ಅಭಯದಾನ ಮಾಡಿದ್ರೆ ಏನು ಪ್ರಯೋಜನ ಐತೆ? ನೀವು ಇದು ಮನೆ ಕಟ್ಟಿದ್ರಲ್ಲ, ಇದರದ್ದು ಪ್ರಯೋಜನ ಐತೆ ನಿಮಗೆ. ಯಾವುದು ಈ ನಮಗೆ ಅಂತಲ್ಲ, ಯಾರೇ ಬಂದರೆ ಇದು ಉಳ್ಕೊಂಡು ಅವ್ರವ್ರದ್ದು ಕ್ರಿಯೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿಮಗೆ ಪುಣ್ಯ ಸಿಕ್ಕಿದ್ರೆ ನಿಮ್ಗೆ ಆಹಾರ ಕೊಡೋಕ್ಕೂ ಆದತ್ತೆ, ಇಲ್ಲದಿದ್ದರೆ ಅವ್ರು ಹೋದ್ರೆ ಬಿಟ್ಬಿಡ್ತಾರೆ ಅಷ್ಟೇ, ಮತ್ತೇನು ತೊಂದರೆ ಏನಿಲ್ಲ. ಹಾಗಾಗಿ ದಾನಗಳಲ್ಲಿ 4 ಶ್ರೇಷ್ಠ: ಆಹಾರ ದಾನ, ಔಷಧಿ ದಾನ, ಅಭಯದಾನ, ಶಾಸ್ತ್ರದಾನ. ಶಾಸ್ತ್ರದಾನ ಮಾಡಿ ಕುಂದು ಆಚಾರ್ಯರು ಮುಂಚಿನ ಜನ್ಮದಾಗೆ ಕೊಂಡೇಶ ಅಂತ ಇದ್ರು ಅವರು. ಅವ್ರು ಶಾಸ್ತ್ರದಾನ ಮಾಡೋದ್ರಿಂದ ಮುಂದಿನ ಜನ್ಮದಾಗೆ ಅವರು ಕುಂದು ಆಚಾರ್ಯರಾದರು. ಕೆಲವರು ಹೇಳ್ತಾರೆ 8 ವರ್ಷಕ್ಕೆ ಅವ್ರು ದೀಕ್ಷೆ ತಗೊಂಡ್ರು. 8 ವರ್ಷಕ್ಕೆ ಅವರು ದೀಕ್ಷೆ ತಗೊಂಡು ಎಲ್ಲ 84 ಪಾವಡ ಬರೆದಿದ್ದಾರೆ. ಮತ್ತು ಎಷ್ಟೋ ಶಾಸ್ತ್ರಗಳನ್ನೆಲ್ಲ ಬರೆದು. ಈಗ ನಿಮಗೆ ಸ್ಕೂಲಿಗೆ ಕಳಿಸ್ತೀರಿ ಎಲ್ಲರನ್ನು. ಅವ್ರು ಯಾರು ಸ್ಕೂಲಿಗೆ ಹೋಗಿದ್ರು? 8 ವರ್ಷಕ್ಕೆ ಅಂದರೆ ಯಾರು ಸ್ಕೂಲಿಗೆ ಹೋಗಿದ್ರು? ಹುಟ್ಟಿದ ಜನ ಬಟ್ಟೆನೇ ಹಾಕಲ್ಲ ಅಂತ ಕೆಲವರು ಅಂತಾರೆ. ನಾವೇನು ನೋಡಿದ್ದಲ್ಲ, ಅಲ್ಲ ಇರ್ಬೋದು ನಾವು ಆವಾಗ. ಅದೇ ಬಟ್ಟೆನೇ ಹಾಕಲ್ಲ ಅಂತಾರೆ. ಅವಾಗ ಏನು ಮಾಡೋದು? ಹಾಗಾಗಿ ಕುಂದು ಆಚಾರ್ಯರು ಮುಂಚಿನ ಜನ್ಮದಾಗೆ ಬರೀ ಶಾಸ್ತ್ರದಾನ ಮಾಡಿದವರು. ಶಾಸ್ತ್ರ ಅವ್ರು ಕೂಡಿತ್ತ ಒಬ್ಬ ಸಾವುಕಾರ ಮನೇಲಿ ದನ ಮೇಸಕ್ಕಿದ್ರು ಅವರು, ಕೊಂಡೇಶ ಅಂತ. ದನ ಮೇಷಮ ಒಂದು ದಿವಸ ಹೀಗೆ ಕಾಲಿಗೆ ದನ ಹೊಡ್ಕೊಂಡು ಹೋದ ಹಸುಗಳನ್ನ ನೋಡ್ತಾನೆ, ಎಲ್ಲ ಸುಟ್ಟು ಬೂದ ಆಗೈತೆ. ಒಂದು ಆಲ್ದ ಮರ ಒಳ್ಳೆ ಹಚ್ಚ ಹಸಿರಾಗಿತ್ತು. ಅರೆ ಎಲ್ಲ ಸುಟ್ಟಾಗಿ ಇದು ಒಂದು ಯಾಕೆ ಹಿಂಗೆ ಬಿಳ್ಕೊಂಡೈತೆ, ಏನೈತಿ ಇದರಲ್ಲಿ ಅಂತೇಳಿ ಹೋಗಿ ನೋಡ್ತಾನೆ. ಆ ಮರನ ಹೊಟ್ಟೆಲಿ ಒಂದು ಇದು ಪುಸ್ತಕ ಇತ್ತು. ಅದನ್ನು ಇದರಿಂದ ಇದು ಉಳ್ಕೊಂಡೈತೆ ಅಂತೇಳಿ ಅವ್ನು ನಲಕೆ ಇಡ್ಲ ಅದನ್ನು. ಅಲ್ಲಿಂದ ಹೊತ್ಕೊಂಡೇ ಎಲ್ಲ ತಿರುಗಿ ಅವನ್ನೆಲ್ಲ ಮೇಯಿಸ್ಕೊಂಡು ಸಂಜೆ ಬಂದಾತ ಮ್ಯಾಲೆ ಎತ್ತರದಾಗಿಟ್ಟ ದನ ಕೆಲ ಕಟ್ಟಿದ್ರು. ಎಲ್ಲ ಅವನ ಕೆಲಸ ಮಾಡ್ತಾ ಬಂದ. ಅವಾಗೇನಾಯ್ತು, ಮಾರನೇ ದಿವಸಲೇ ಅದೇ ಊರಿಗೆ ಒಬ್ಬರು ಮಹಾರಾಜರು ಬಂದರು. ಇವನಿಗೇನು ಓದಕ್ಕೆ ಬರಲ್ಲ, ಅನ್ಪಡ್ಗಬರಮ್ಮ, ಅಕ್ಷರ ಗೊತ್ತಿಲ್ಲ. ಅವಾಗೇನು ಓದ್ತಾನೆ, ಇವ್ನು ಯಾರು ಹೇಳ್ತಾನೆ, ಯಾರು ಶಾಸ್ತ್ರ ಮಾಡ್ತಾನೆ, ಏನು ಮಾಡ್ತಾನೆ? ಇದು ಒಳ್ಳೆಯದು ಅಂತ ಒಂದು ಗೊತ್ತಾಗ್ತಷ್ಟೇ ಅವನಿಗೆ. ಯಾವುದು? ಶಾಸ್ತ್ರದಿಂದಲೇ ಆ ಮರ ಉಳಿದುತ್ತೆ ಅಂತ. ಕೂಡಲೇ ಏನು ಮಾಡ್ತಾನೆ, ಆ ಮಹಾರಾಜರು ಆಹಾರಾಗಿ ಬಂದ ಕೂಡಲೇ ನನಗಂತೂ ಓದಕ್ಕೆ ಬರಲ್ಲ, ನೀವು ಅದು ಈ ಶಾಸ್ತ್ರ ಓದಿ ಅಂತೇಳಿ ತಗೊಂಡಿದ್ದು ಅವ್ರಿಗೆ ಶಾಸ್ತ್ರದಾನ ಮಾಡ್ತಾನೆ. ಆ ಶಾಸ್ತ್ರದಾನ ಪ್ರಯುಕ್ತ ಮುಂದಿನ ಜನ್ಮದಲ್ಲಿ ಅವ ಎಲ್ಲಿ ಹುಡ್ತಾನೆ? ಅದೇ ಸಾವುಕಾರರ ಮನೆಯಲ್ಲೇ ಅವನ ಪತ್ನಿ ಗರ್ಭದಲ್ಲೇ ಹುಟ್ಟಿ ಅವ ಕುಂದು ಆಚಾರ್ಯ ಆತನ ಕೊನೆಗೆ. ಇಲ್ಲಿ ಆಂಧ್ರದಾಗ ಐತದು ಕುಂದಕೊಂಡ ಅಂತ ಗ್ರಾಮ. ಕೊಂಡ ಅಂತ ಗ್ರಾಮ ಐತೆ. ಅಲ್ಲಿ ಹುಟ್ಟಿದಾರು ಅವರು. ಅಲ್ಲೇ ಐದು ಗಡುಗು ಅದು ಕಲಿಗೆ ಬೇಕಾದಷ್ಟು ಗ್ರಂಥಗಳನ್ನೆಲ್ಲ ಬರೆದರು. ಈಗ ನಾವು ಏನು ಮಾಡೋಕ್ಕೆ ಬರುತ್ತೆ? 84 ಪಾವಡಗಳನ್ನು ಬರೆದರು ಅವರು. ಬರೀ 14 ಪಾವಡ ಇದೆ ಈಗ, ಬಾಕಿ ಹೇಳೋದು ಎಲ್ಲ ನಾಶ ಮಾಡಿದ್ರು. ವೈದಿಕ ದುಷ್ಟರು ನಮ್ಮ ಶಾಸ್ತ್ರಗಳನ್ನೇ ಯಾರ್ದು ಇದು ಇವು ಶಾಸ್ತ್ರಗಳು ಶಾಲೆಗಳು ಅದನ್ನು ಎಲ್ಲ ಸುಟ್ಟು ಬೂದಿ ಮಾಡಿಬಿಟ್ರು, ಹಾಳು ಮಾಡಿಬಿಟ್ರು, ತೆಗೆದುಬಿಟ್ರು. ಹಾಗಾಗಿ ನಮ್ಮ ಶಾಸ್ತ್ರ ಇಲ್ಲಿ ನಾವು ಏನು ನೋಡಿದ್ವಿ, ಯಾವುದು ಅರ್ಥ ಹೇಳೋಕ್ಕೆ ಬರೋಲ್ಲ, ಕೇಳೋಕ್ಕೆ ಬರೋಲ್ಲ, ಮಾಡೋಕ್ಕೆ ಬರೋಲ್ಲ. ನಾವು ದಾರಿ ಮೇಲೆ ಇದ್ದಂಗೆ ನಮ್ಮ ಶಾಸ್ತ್ರ ಕಳೆದೋಗ್ಬಿಡ್ತು ಅಂದರೆ ನಮ್ದು ಏನೂ ಇಲ್ಲ.
ಅವು 4 ಹೆಂಗೋ ಸ್ವಲ್ಪ 14 ಹೆಂಗೋ ಬಿಟ್ಟಿದ್ದಾರೆ. ಅದು ಹೆಂಗೋ ಎಲ್ಲ ಅದಕ್ಕಾಗಿ ಒಂದು ಕೆಲಸ ಐತೆ. ಈ ಶಾಸ್ತ್ರಗಳನ್ನೆಲ್ಲ ಎಲ್ಲ ಮಂದಿರದಾಗೂ ಇಟ್ಟಿರಲ್ಲ, ಅದು ಒಳ್ಳೆಯದು. ಯಾಕೆಂದರೆ ಒಂದು ಮಂದಿರದಾಗ ಪೂರ್ತಿ ತೆಗೆದ್ರು ಅಂತ ಇಟ್ಕೊಂಬನ ಮತ್ತೊಂದ್ರಾಗಾದ್ರೂ ಉಳ್ಕೊಂತದೆ. ಇಲ್ಲದೇ ಇದ್ದರೆ ಒಂದೇ ಕಡೆಗಿದ್ದರೆ ಅಲ್ಲದೆ ತೆಗೆದುಬಿಟ್ರು ಅಂದ್ರೆ ಹೋಯ್ತು. ಅದು ಹೆಚ್ಚಿಗೆ ತೆಗೆದವರು ನಮ್ಮ ಶಂಕರಾಚಾರ್ಯರು, ನಮ್ಮ ಜೈನ ಶಾಸ್ತ್ರ ಸುಟ್ಟು ಅವ್ರಿಗೆ ಕಮಂಡಲಕ್ಕೆ ನೀರು ಕಾಡ್ಕೊಡ್ಬೇಕಂತೆ. ಅಷ್ಟು ಕೆಲಸ ಮಾಡಿದ್ರು ಶಂಕರಾಚಾರ್ಯ. ಭಾಳ ಕೆಟ್ಟದ್ದು ಮಾಡಿ ತೆಗೆದುಬಿಟ್ರು ನಮ್ಮ ಜೈನ ಧರ್ಮದ ಶಾಸ್ತ್ರಗಳನ್ನೆಲ್ಲ. ಏನು ಮಾಡೋಕ್ಕಾಗಲ್ಲ. ಪರಶುರಾಮ ಏನು ಮಾಡ್ದ, ನಮ್ಮ ಜೈನರನ್ನೆಲ್ಲ ನಾಶನೇ ಮಾಡ್ದ. ಇವರು ಹಿಂಗೆ ಮಾಡಿದ್ರು. ಪರಶುರಾಮನ ಅಪ್ಪ ಜಮದಗ್ನಿ ಅಂತಿದ್ದ, ಹೇಳಿದ್ದೆ ಮೊನ್ನೆ ಈ ಕಥೆಯ. ಅದೇ ಹಾಗಾಗಿ ಅವನು ಎಲ್ಲ ಇದು ಮಾಡಿದ, ಇನ್ನೇನು ಮಾಡೋಕ್ಕೂ ಬರೋಲ್ಲ ಅಂತ ಅವನು ರಕ್ಷಣೆ ಮಾಡೋಕ್ಕಾಗಲ್ಲ ಅವನ ಹತ್ರ. ಕೊನೆಗೆ ಶುಭವನ್ ಚಕ್ರವರ್ತಿ ಅವನನ್ನು ನಾಶ ಮಾಡ್ದ. ಅಲ್ಲಿವರೆಗೂ ನಮ್ಮ ಜೈನ ಧರ್ಮವನ್ನೇ ನಾಶ ಮಾಡ್ತಾ ಇದ್ದಾನೆ. ಹೀಗಾಗಿ ಭಾಳ ಕಷ್ಟ ಐತಿ. ಇನ್ನು 18,500 ವರ್ಷ ತನಕ ನಮ್ಮ ಜೈನ ಧರ್ಮ, ನಮ್ಮದು ಒಂದೇ ಅಲ್ಲ, ಎಲ್ಲ ಧರ್ಮವೂ ಇರ್ತದೆ. ಖಾಲಿ ಯಾವ ಧರ್ಮನೂ ಇರೋಲ್ಲ. ಬ್ರಾಹ್ಮಣ್ಸ್ ಇಲ್ಲ, ಮುಸ್ಲಿಮ್ಸ್ ಇಲ್ಲ, ಕ್ರಿಶ್ಚಿಯನ್ಸ್ ಇಲ್ಲ, ಎಲ್ಲ ಒಂದೇ ಧರ್ಮ, ಏನೂ ಇರೋಲ್ಲ. ಅದಕ್ಕಾಗಿ ಅಲ್ಲಿ ತನಕ ನೀವು ಏನು ಮಾಡಬೇಕು ಅನ್ನೋದು ಒಂದು ದಾರಿ. ಮತ್ತೇನು ಮಾಡೋಕ್ಕಲ್ಲ ನಮಗೆ. ಈಗ ಹಿಂದಿನಂತೆ ನಮಗೆ ಯಾವುದೇ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ. ಅವಾಗ ಏನು ಪ್ಲ್ಯಾನು, ಏನಾದರೂ ಪುಣ್ಯ ಕಾರ್ಯಗಳನ್ನು ಮಾಡಿ. ಈಗ ಮಂದಿರ ಕಟ್ತಾಯಿದ್ರಿ, ಅದು ಪಂಚಕಲ್ಯಾಣ, ಅದು ಪೂಜೆ, ನಿತ್ಯ ಪೂಜೆ, ಇದೆಲ್ಲ ಮಾಡಿ ಒಳ್ಳೆಯ ಜಾಗಕ್ಕೆ ಹೋದ್ರೆ ನೀವು ಇನ್ನು 81,500 ವರ್ಷಕ್ಕೆ ಮಹಾಪದ್ಮ ತೀರ್ಥಂಕರ ಜನ್ಮ ಆಗ್ತದೆ. ಆವಾಗ ನೀವು ಬಂದು ಪುನಃ ತೀರ್ಥಂಕರ ದರ್ಶನ ಮಾಡ್ಬೋದು. ಅಲ್ಲಿವರೆಗೂ ನಿಮಗೇನೂ ಮಾಡೋಕ್ಕಾಗಲ್ಲ. ಇನ್ನು 39,500 ವರ್ಷಕ್ಕೆ ಪೂರ್ತಿ ನಮ್ಮ ಊರು ಪ್ರಳಯ ಆದತೆ. 6ನೇ ಕಾಲ ಪೂರೈಸ್ತದಲ್ಲಿ. ಆವಾಗ 49 ದಿವಸ ಅನಾವೃಷ್ಟಿ ಆಗುತ್ತೆ. ಎಲ್ಲ ಶಾಸ್ತ್ರದಾಗಿದ್ದದ್ದು. ಇದೇನು ನಾವೇನು ನಮ್ಮಿಂದ ಏನು ತಿಳಿದು ಹೇಳೋದಲ್ಲ ಇದು. ಅದೇ ಇದ್ದದ್ದು ಹೆಂಗೈತೆ ಅದನ್ನು ನಾವು ಇದು ಮಾಡೋದು, ನೋಡೋದು, ಸ್ವಲ್ಪ ಪ್ರಯತ್ನ ಮಾಡಿ ಏನಾದರೂ ಮಾಡಿ ಒಳ್ಳೆ ಉತ್ತಮ ಜಾಗಕ್ಕೆ ಹೋಗ್ಕೊಂಡು ನಾವು ಬದುಕ್ಕೊಂಡು ಅಂದರೆ ಏನಾದರೂ ನಾವು ಮುಂದಿನ ಭವದಲ್ಲಾದರೂ ಏನಾದರೂ ಈಗ ಸಂಖ್ಯಾತ ಅನಂತ ವರ್ಷ ಆಗೋಗುತ್ತೆ. ನಾವು ಹುಟ್ಟಿ ಸಾಯೋದು ಹುಟ್ಟೋದು, ಸಾಯೋದು ಹುಟ್ಟೋದು ಎಲ್ಲರಾಗೆ ಇದ್ದೀವಿ. ಆದಿನಾಥ ತೀರ್ಥಂಕರ ಕಾಲದಾಗೂ ಇದ್ದೆವು, ಈಗಲೂ ಇದ್ದೀವಿ. ಎಲ್ಲ ಯಾರು ಟೈಮ್ನಾಗೂ ಇದ್ದೀವಿ ನಾವು. ಆದರೆ ನಾವೇನು ಮಾಡಿದ್ದೀವಿ, ಏನೂ ಮಾಡಲ್ಲ. ಹಾಗೆ ಇದ್ದಂಗೆ ಇದ್ದೀವಿ. ಪರ್ಯಾಯಗಳು ಬೇರೆ ಆಗ್ತವೆ ಅಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ. ಸ್ತ್ರೀ ಪರ್ಯಾಯ ಬೇರೆ, ಪುರುಷ ಪರ್ಯಾಯ ಬೇರೆ, ಇಷ್ಟೇ ಆಗುತ್ತೆ ಬಿಟ್ಟರೆ ಮತ್ತೇನೂ ಇಲ್ಲ. ಈಗ ಸಾಯೋದೇನು, ಯಾರೂ ಸಾಯಲ್ಲ. ಆತ್ಮ ಸಾಯೋದೇ ಇಲ್ಲ, ಅದಕ್ಕೆ ಸಾಧೇ ಇಲ್ಲ. ಅದಕ್ಕೆ ಈಗ ಈ ಅಂಗಿ ಹಾರ್ತಾತಪ್ಪ, ಇದನ್ನೇನು ಇಟ್ಕೊಂತೀಯ, ಇದು ಹಾರ್ತಾತ ಅಂದ್ರೆ ಬೇರೆ ಅಂಗಿ ಹೊಡ್ಕೊಂಡು ಅದನ್ನ ಹಾಕ್ಯಂತೀವಿ. ಇದೇ ಥರ ಈ ಜನ್ಮ ಬಿಡ್ತೀನಿ, ಮತ್ತೊಂದು ಜನ್ಮಕ್ಕೆ ಹೋಗಿ ಹುಡ್ಕೊಬಿಡ್ತೀನಿ ಅಷ್ಟೇ. ಹಾಗಾಗಿ ಅದೇ ಇಷ್ಟು ವರ್ಷ ತನಕ ನೀವೇನಾದರೂ ನಿಮ್ಮ ರಕ್ಷಣೆ ನೀವು ಮಾಡ್ಕೊಂಡ್ರೆ ಮುಂದೇನಾದರೂ ಮತ್ತು ಭಗವಂತನ ಉಪದೇಶದಿಂದ, ಧರ್ಮೋಪದೇಶದಿಂದ, ಆಚರಣೆಯಿಂದ ಮತ್ತು ಈ ಹುಂಡಾಸರ್ಪಣೆ ಕಾಲ ದೋಷ ಅಲ್ಲಿಗೆ ಹೋಗ್ಬಿಡ್ತೈತಿ. ಇನ್ನು 39,500 ವರ್ಷಕ್ಕೆ ಹೋಗ್ಬಿಡುತ್ತೆ. ಹುಂಡಾಸರ್ಪಣೆ ಕಾಲ ದೋಷ ಇರಲ್ಲ. ಈಗ ಅದು ಎಷ್ಟೋ ವರ್ಷ ಕಳೆದ ಮೇಲೆ ಅದು ಹುಂಡಾಸರ್ಪಣೆ ಕಾಲ ಬರೋದಂತೆ. ಅದು ಉತ್ಸರ್ಪಣೆ ಅವಸರ್ಪಣೆ ಕಾಯಂ ಇರೋವು. ಅದು 10 ಕೋಟಿ ಸಾಗರ, ಇದು 10 ಕೋಟಿ ಸಾಗರ, ಇಷ್ಟೇ. ಇದು ಅದ್ರ ಒಳಗೆ ಸೇರ್ಕೊಳಕ್ಕಾಗಿ ನಮ್ಮ ತೀರ್ಥಂಕರೆಲ್ಲ ಸಿಕ್ಕರ್ಜಿಲೇ ಮೋಕ್ಷಕ್ಕೋಗ್ಬೇಕು, ಅಯೋಧ್ಯೆಯಲ್ಲೇ ಜನ್ಮ ಆಗ್ಬೇಕು ಅನ್ನೋದು ಇನ್ನೂ ಶಾಸ್ತ್ರದಾಗಿದ್ದು. ಈಗೇನಾದರೂ ಎಲ್ಲ ಬೇರೆ ಬೇರೆ ಕೊಟ್ಟರು, ಬೇರೆ ಬೇರೆ ಮೋಕ್ಷಕ್ಕೆ ಹೋದರು. ಈಗ 5 ಜನ್ಮ ತೀರ್ಥಂಕರು ಬೇರೆ ಎಲ್ಲ 4 ಜನ ಬೇರೆ ಮೋಕ್ಷಕ್ಕೆ ಹೋದರು. ಜನ್ಮನೂ ಬೇರೆ ಬೇರೆ ಆಯ್ತು.
ಅಯೋಧ್ಯೆಯಲ್ಲಿ ಒಂದು 4-5-6 ಜನ ಅಷ್ಟೇ, ಬಾಕಿ ಯಾರು ಆಗಲ್ಲ ಅಲ್ಲಿ. ಆದಿನಾಥರು, ಅಜಿತ್ನಾಥರು ಮತ್ತು ಸುಮತಿನಾಥ, ಒಟ್ಟು 5 ಜನ ಅಲ್ಲಾಗಿದ್ದಾರೆ ಅಷ್ಟೇ. ಬಾಕಿಯವ್ರು ಎಲ್ಲ ಬೇರೆ ಬೇರೆ ಹುಟ್ಟಿದ್ರು. ಪಾವಾಪುರಿಲಿ, ಚಂಪಾಪುರಿಲಿ, ಕುಂಡಲ್ಪುರ ಎಲ್ಲ, ಕುಂಡಲ್ಪುರದಲ್ಲಿ ಮತ್ತು ನಮ್ಮ ಇವ್ರು ನೇಮಿನಾಥರು, ಅಯೋಧ್ಯೆ, ಹೀಗೆಲ್ಲ ಊರು ತುಂಬ ಹುಟ್ಟಿ ಎಲ್ಲ ಅವ್ರವ್ರ ಕಾಲ ಅವ್ರು ಹುಟ್ಟಿದ ಮ್ಯಾಲೆ ಯಾಕೆ ಒಂದೇ ಕಡೆ ಯಾಕೆ ಹುಟ್ಟೋಕ್ಕಾಗಲ್ಲ ಅವ್ರಿಗೆ ಅಂದರೆ ಅವ್ರು ಈ ದೋಷ ಐತಲ್ಲ, ಈ ದೋಷದ ಪ್ರಯುಕ್ತ ಅದನ್ನು ರಕ್ಷಣೆ ಮಾಡೋಕ್ಕೆ ಅವ್ರು ಕೂಡ ಆಗಲ್ಲ. ನಾವು ಕೆಟ್ಟದ್ದು ಮಾಡ್ಬೋದು ಇವತ್ತು, ಅದನ್ನು ನಿವಾರಣೆ ಮಾಡೋಕ್ಕೆ ಮಾತ್ರ ನಮ್ಗೆ ಕೂಡ ಆಗಲ್ಲ. ನೀವು ಅಷ್ಟೇ, ನೀವು ಕೆಟ್ಟದ್ದು ಮಾಡ್ಬೋದು, ಕೆಟ್ಟದ್ದು ಮಾಡೋಣ, ಅದು ನಿವಾರಣೆ ಮಾಡೋಕ್ಕೆ ನಿಮ್ಗೆ ಕೂಡ ಆಗಲ್ಲ. ಅದು ಈಗ ಮಹಾವೀರ ತೀರ್ಥಂಕರಿಗೆ ಆಗಲ್ಲ, ನಮ್ಗೆ ಕೂಡ ಆಗುತ್ತಾ? 363 ಮತಗಳನ್ನು ಸ್ಥಾಪನೆ ಮಾಡಿದ್ರು, ಅದನ್ನು ನಿವಾರಣೆ ಮಾಡ್ಕೊಂಡು ಹೋಗಲ್ಲ ಅವರು, ಹಾಗೆ ಬಿಟ್ಟು ಹೋದರು. ಈಗ ಅದೇ ಮತಗಳೇ ಇಲ್ಲೆಲ್ಲ ಪ್ರಚಾರಕ್ಕೆ ಏನು ಮಾಡೋಕ್ಕಾಗುತ್ತೆ? ಹೀಗಾಗಿ ಏನಾದರೂ ಮಾಡಿ ನೋಡಿ, ಮುಂದೆ ಏನಾದರೂ ನೀವು ಧರ್ಮ ಆಚರಣೆ ಮಾಡ್ಬೇಕಂತಿದ್ರೆ ಈಗ